ಗಾಯ್ಸ್ ಬಹಳಷ್ಟು ದಿನ ಆದ್ಮೇಲೆ ನಾ ಬಂದಿ ನೋಡ್ರಿ ಗಣಪತಿ ದೇವಸ್ಥಾನ. ಹೆಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತ ನಾ ಬೆಳಗ್ಗೆ 8:30ಗೆ ಎದ್ದಿ ನೋಡ್ರಿ. ಬಹಳ ದಿನ ಆದ್ಮೇಲೆ ಇವತ್ತು ಫಸ್ಟ್ ಟೈಮ್ ಜಲ್ದಿ ಸ್ನಾನ ಮಾಡಿ ನೋಡ್ರಿ. ಯಾಕಂದ್ರೆ ನನಗ್ ಹೋಗೋದಿತ್ತು ಇವತ್ತು ಗಣಪತಿ ದೇವಸ್ಥಾನಕ್ಕೆ ಯಾಕೆ ಬಂದಿನಂದ್ರೆ ಇವತ್ತ ನಮ್ಮ ಮಮ್ಮಿ ಪಪ್ಪಂದು 23ನೇ ಆನಿವರ್ಸರಿ. ಸೊ ಅವರು 100 ವರ್ಷ ಹಿಂಗೆ ಖುಷಿಯಾಗಿ ಇರ್ಲಿ ಅಂತ ದೇವಸ್ಥಾನಕ್ಕೆ ಬಂದಿನ. ದೇವ್ರ ದಿನ ಪೂಜೆ ನಡ್ಲಕತ್ತದಂತ ಅದಕ್ಕೆ ವಾಪಸ್ ಬಂದು ನಾ ಟೆಂಗ ಹೂವಿನಾರ ಎಲ್ಲ ತೊಗೊಂಡ್ ಹೊಂಟಿನಿ. ಒಳಗೆ ಹೋದ ತಕ್ಷಣ ಪೂಜೆ ಮುಗೀತು, ಆರತಿ ಚಾಲು ಆಗಿತ್ತು ನೋಡಿ. ಗಾಯ್ಸ್ ನಿಮಗೆ ಎಲ್ ಬಿ ಮನಸ್ ಶಾಂತಿ ಸಿಗ್ತದಿಲ್ಲ ಗೊತ್ತಿಲ್ಲ, ಬಟ್ ದೇವಸ್ಥಾನದಾಗ ಪಕ್ಕ ಸಿಕ್ಕಿಲ್ಲ. ಎಷ್ಟೇ ಗಂಟೆ ಆವಾಜ್ ಇರ್ಲಿ, ಎಷ್ಟೇ ಜನ ಆವಾಜ್ ಇರ್ಲಿ, ಬಟ್ ಮನಸ್ಸು ಶಾಂತಿನೇ ಇರ್ತದೆ ನೋಡಿ. ದೇವ್ರ ದರ್ಶನ ಮುಗಿದ ತಕ್ಷಣ ನನಗೆ ಪ್ರಸಾದ ಕಾಯ್ದ ಬಂತ ನೋಡ್ರಿ. ಪ್ರಸಾದ ತಗೊಂಡಿ ಸ್ವಲ್ಪ ಮ್ಯಾಲ ಬಂದ್ರೆ ಅಲ್ಲಿ ಇನ್ನೊಂದು ಗುಡಿ ಅದ ನೋಡಿ, ಅದೇ ಬಿಗ್ ಬುಲ್ ಟೆಂಪಲ್. ಈ ದೇವಸ್ಥಾನದ ಒಂದು ಇತಿಹಾಸನೇ ಅದ ನೋಡಿ. ಗಾಯ್ಸ್ ಈ ದೇವಸ್ಥಾನದ ಇತಿಹಾಸ ನಿಮಗೆ ಇನ್ನೊಂದ್ಸರ್ತಿ ನಾ ವಿಸಿಟ್ ಮಾಡಿದಾಗ ಹೇಳ್ತೀನಿ. ಗಾಯ್ಸ್ ಸೀದಾ ಒಳ ಬರೋಣ ನಮಗ ಒಂದು ದೊಡ್ಡ ಬಸವಣ್ಣನ ಮೂರ್ತಿ ಕಾಣಿಸ್ತದ ನೋಡಿ. ದೊಡ್ಡ ಬಸವಣ್ಣನ ಮೂರ್ತಿ ಹಿಂದೆ ಒಂದು ಚಿಕ್ಕ ಗಣಪತಿ ಮೂರ್ತಿ ಬಿ ಇಟ್ಟಾರ ನೋಡಿ. ಮನಸ್ ನಿಂತ ದೇವ್ರ ದರ್ಶನ ಮುಗಿಸ್ಮೇಲೆ ಮುಖದ ಮೇಲೆ ಖಳಿನೇ ಬೇರೆ ಇರ್ತದೆ ನೋಡಿ. ಈ ದೇವಸ್ಥಾನ ಹಿಂದೆ ಒಂದ್ ದೊಡ್ಡ ಕಾಡಿ ಅದ. ಈ ಕಾಡೊಳಗ ದೊಡ್ಡ ದೊಡ್ಡ ಗಿಡಗಳು ಮತ್ತು ಕಲ್ಗಳವ ನೋಡಿ. ಸೊ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾ ಸೀದಾ ಬಂದ್ ನೋಡ್ರಿ ಬ್ರಾಹ್ಮಣ್ಸ್ ಬೇ. ಇಲ್ಲಿಂದ ನಾವ್ ಒಂದು ಸ್ವೀಟಿನ ಡಬ್ಬ ಒಯ್ಲಕತ್ತಿ ನೋಡ್ರಿ. ಯಾಕಂದ್ರೆ ನನ್ನ ಫ್ರೆಂಡ್ಸಿಗೆಲ್ಲ ಹಂಚಲ. ಗೈಸ್ ನೀವು ಬಿ ನಿಮ್ಮ ಮಮ್ಮಿ ಪಪ್ಪಂದ ಆನಿವರ್ಸರಿ ಹಿಂಗೆ ಸೆಲೆಬ್ರೇಟ್ ಮಾಡ್ತೀರಂದ್ರೆ ಕಮೆಂಟ್ ಮಾಡ್ರಿ. ಸೊ ಸ್ವೀಟ್ ಎಲ್ಲರಿಗೆ ಲೈನ್ ಬೈ ಲೈನ್ ಕೊಡ್ಲಕತ್ತಿ ನೋಡಿ. ಯಾಕಂದ್ರೆ ಯಾರಿಗೂ ಬಿ ಮಿಸ್ ಆಗಬಾರ್ದು. ಎಲ್ರ ಜೊತೆನೂ ಸ್ವೀಟ್ ತಿಂದು ನಾ ಮತ್ತೆ ಕ್ಲಾಸಿಗೆ ಅಟೆಂಡ್ ಆದ್ ನೋಡಿ. ಕ್ಲಾಸ್ ಮುಗಿಸ್ಕೊಂಡು ನಾವೆಲ್ಲರೂ ಫ್ರೆಂಡ್ಸ್ ಕಲ್ತಿ ಚಾ ಕೊಡ್ಲಕ್ ಹೋದ. ಸೊ ಗೈಸ್ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸಿ ನೆಕ್ಸ್ಟ್ ವಿಡಿಯೋದ ಮತ್ತೆ ಸಿಗ್ತೀನಿ. ನಮಸ್ಕಾರ.